ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಂದು ಆಕ್ಸೆಸರೀಸ್ ಎಲ್ಲ ಫುಲ್ ಮೆಸಪ್ ಆಗಿತ್ತು. ಅರ್ಜೆಂಟಿಗೆ ಯಾವ್ದಾದ್ರು ಇಯರಿಂಗ್ಸ್ ಬೇಕಂದರೆ ಸಿಗ್ತಾನೆ ಇರಲಿಲ್ಲ. ಅದಕ್ಕೆ ಆನ್ಲೈನಲ್ಲಿ ಈ 3 ಕಂಪಾರ್ಟ್ಮೆಂಟ್ಸ್ ಇರೋದೊಂದು ಇಯರಿಂಗ್ಸ್ ಬಾಕ್ಸ್ ಆರ್ಡರ್ ಮಾಡಿದ್ದೆ. ಸೊ ಕ್ಲೀನಾಗಿ ಇದರಲ್ಲಿ ಅರೇಂಜ್ ಮಾಡಿಟ್ಟೆ. ಆ 3 ಲೇಯರ್ ಕೂಡ ಫುಲ್ ಆಗೋಯ್ತು. ನನಗೆ ಆಶ್ಚರ್ಯ ಆಗೋಯ್ತು, ಇಷ್ಟೊಂದು ಇಯರಿಂಗ್ಸ್ ಇದ್ರೂ ತಿರುಗಿ ಮಗ್ಸಿ ಹಾಕಿದೆ 2-3 ಆಗ್ತಾ ಇದ್ನಲ್ಲಪ್ಪ ಇಷ್ಟು ದಿನ ಅಂತ. ಅದೆಲ್ಲ ಸಾರ್ಟ್ ಮಾಡಿಟ್ಟು ನಾಳೆ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಅಕ್ಕಿ ನೆನೆಸಿದೆ. ಅದನ್ನು ಕೂಡ ರುಬ್ಕೊಂಡು ನಾನು ಓವನ್ನ ಪ್ರೀ ಹೀಟ್ ಮಾಡಿ ಅದರೊಳಗೆ ಇಟ್ಬಿಡ್ತೀನಿ. ಸೊ ಸಖತ್ತಾಗಿ ಫರ್ಮೆಂಟ್ ಆಗಿರುತ್ತೆ ಬೆಳಗ್ಗೆ ಅಷ್ಟರಲ್ಲಿ. ಈವನ್ ಈ ಥರ ಪ್ರೀ ಹೀಟ್ ಮಾಡಿ ಇಡೋದ್ರಿಂದ ಒಂದು 5 to 6 ಅವರ್ಸಲ್ಲೇ ಫರ್ಮೆಂಟ್ ಆಗಿಬಿಡುತ್ತೆ ಚೆನ್ನಾಗಿ. ಆಮೇಲೆ ಯಾವುದೇ ಸೋಡಾ ಯೂಸ್ ಮಾಡಿಲ್ಲ ಅಂದ್ರೂ ಇಡ್ಲಿ ದೋಸೆ ತುಂಬ ಸಾಫ್ಟಾಗಿ ಸಖತ್ತಾಗಿ ಬರುತ್ತೆ ಮಾತ್ರ. ನಾನಂತೂ ಮೈಕ್ರೋ ಓವನ್ ತೊಗೊಳಕ್ಕೆ ಮುಂಚೆ ಇದ್ರಲ್ಲ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತೇಳಿ ತೊಗೊಂಡೆ. ಏನು ಮಾಡೋದನ್ನೂ ಬಿಟ್ಟನೋ ಗೊತ್ತಿಲ್ಲ, ಬಟ್ ಇಡ್ಲಿ ದೋಸೆ ಬ್ಯಾಟರ್ ಫರ್ಮೆಂಟ್ ಮಾಡೋಕ್ಕೆ ಮಾತ್ರ ಚೆನ್ನಾಗಿ ಯೂಸ್ ಆಗ್ತಿದೆ ಇದು. ನಿಮ್ಮನೆಯಲ್ಲೂ ಓವನ್ ಈ ಥರ ಯೂಸ್ ಮಾಡ್ತೀರಾ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೈಟ್ ಊಟಕ್ಕೆ ಕ್ವಿಕ್ಕಾಗಿ ಏನಾದ್ರು ಮಾಡ್ಕೊಳ್ಳೋಣ ಅಂತೇಳಿ ಮೆಣಸು ಬೆಳ್ಳುಳ್ಳಿ ರಸಮ್ಮು ಅನ್ನ ಮಾಡಿ ಹಪ್ಪಳ ಹಾಕೊಂಡಿದ್ವಿ. ಈ ರಸಮ್ಮು ಕುಡಿಯೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಂತೂ ಫ್ರೀಕ್ವೆಂಟಾಗಿ ಮಾಡ್ತಾನೆ. ವಿಡಿಯೋ ಕೂಡ ಇಲ್ಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್